ನಮಸ್ಕಾರ ಸ್ನೇಹಿತರೆ. ಇಡೀ ಕರ್ನಾಟಕದಲ್ಲಿ ಈಗ ಕೇಳಿ ಬರುತ್ತಿರುವ ಏಕೈಕ ಕೂಗು ಏನೆಂದರೆ ಅದುವೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಿಂದ ಬಿಡುಗಡೆ ಆಗಲೇಬೇಕು ಅಂತ. ಇತ್ತೀಚೆಗಷ್ಟೇ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ವಿನಯ್ ಕುಲಕರ್ಣಿ ಬೇಲ್ ಮೇಲೆ ಹೊರಬಂದಿದ್ದಾರೆ. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾಕೆ ಹೊರಬರ್ತಿಲ್ಲ ಎಂಬ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನು ದರ್ಶನ್ ರವರ ಪತ್ನಿ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರನ್ನು ಭೇಟಿಯಾಗಿದ್ದಾರೆ ಹಾಗೂ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅಸಲಿಗೆ ಡಿಕೆ ಶಿವಕುಮಾರ್ ಒಪ್ಪಿದರೆ ದರ್ಶನ್ ಬಿಡುಗಡೆ ಆಗ್ತಾರಾ? ಇನ್ನು ವಿನಯ್ ಕುಲಕರ್ಣಿಗೆ ಸಚಿವ ಸ್ಥಾನ ಕೊಡಲು ಜೈಲಿನಿಂದ ಬಿಡುಗಡೆ ಮಾಡಿದ್ರ? ನಟ ದರ್ಶನ್ ಕೂಡ ಬಿಡುಗಡೆಯಾಗುವುದು ಕನ್ಫರ್ಮ್. ದರ್ಶನ್ ರಿಲೀಸ್ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದೇನು ಗೊತ್ತಾ? ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಕಾನೂನು ಎಲ್ಲರಿಗೂ ಒಂದೇ. ವಿನಯ್ ಕುಲಕರ್ಣಿ ಬಿಡುಗಡೆಯಾದಂತೆ ದರ್ಶನ್ ರವರು ಕೂಡ ಬಿಡುಗಡೆ ಆಗಲೇಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ದರ್ಶನ್ ರವರ ಬಿಡುಗಡೆಗೆ ನಿಮ್ಮ ಬೆಂಬಲವಿದೆಯಾ? ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಶಾಸಕ ವಿನಯ್ ಕುಲಕರ್ಣಿ ಅವರು ಬಿಡುಗಡೆಯಾಗುತ್ತಿದ್ದಂತೆಯೇ ಅವರ ಕುಟುಂಬಸ್ಥರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಹೂಗುಚ್ಛವನ್ನ ನೀಡಿ ಧನ್ಯವಾದ ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರನ್ನು ಭೇಟಿಯಾಗಿರೋದು ಎಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಟ ದರ್ಶನ್ ರವರು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ದರ್ಶನ್ ರವರು ಅಪರಾಧಿಯಲ್ಲ, ಕೇವಲ ಆರೋಪಿ. ಮತ್ತೊಂದು ಕಡೆ ಶಾಸಕ ವಿನಯ್ ಕುಲಕರ್ಣಿ ಅವರು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದರೂ ಕೂಡ ಬೇಲ್ ಮೇಲೆ ಬಿಡುಗಡೆಯಾಗಿದೆ. ಅದು ಹೇಗೆ? ಈ ವಿಚಾರದಲ್ಲಿ ರಾಜಕೀಯ ಒತ್ತಡವನ್ನ ಹೇರಲಾಗಿದ್ಯಾ ಅಥವಾ ನ್ಯಾಯಾಧೀಶರೇ ಹಣಕ್ಕೆ ಡೀಲ್ ಆಗಿ ವಿನಯ್ರನ್ನು ಆಚೆ ಬಿಟ್ಟಿದ್ದಾರಾ ಎಂಬ ಪ್ರಶ್ನೆಗಳು ಶುರುವಾಗಿದೆ. ಇನ್ನು ದರ್ಶನ್ ರವರು ಕೂಡ ಬಿಡುಗಡೆ ಆಗಲೇಬೇಕು ಎಂಬ ಕೂಗು ಅವರ ಅಭಿಮಾನಿಗಳಲ್ಲಿ ಜೋರಾಗಿ ಕೇಳಿ ಬರುತ್ತಿದೆ. ಹಾಗಿದ್ರೆ ದರ್ಶನ್ಗೆ ಬೇಲ್ ಸಿಗುತ್ತಾ? ಇದರ ಬಗ್ಗೆ ಪತ್ನಿ ಹೇಳಿದಾದ್ರೂ ಏನು ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ. ಆದರೆ ಇದು ನಿಜವಲ್ಲ ಎಂಬುದು ಎಲ್ಲರಿಗೂ ಗೊತ್ತು. ನಿಮ್ಮ ಬಳಿ ಹಣಬಲ ಅಥವಾ ಅಧಿಕಾರದ ಬಲ ಇದ್ದರೆ ನೀವು ಯಾವುದೇ ತಪ್ಪು ಮಾಡಿದ್ರೂ ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಅದು ಶಾಸಕ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ನಿಜ ಅನಿಸ್ಬಿಟ್ಟಿದೆ. ಆದರೆ ದರ್ಶನ್ ಮಾತ್ರ ಯಾಕೆ ಬಿಡುಗಡೆ ಆಗ್ತಿಲ್ಲ? ದರ್ಶನ್ಗೂ ಹಣಬಲವಿದೆ, ಕೋಟ್ಯಾಂತರ ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ದರ್ಶನ್ಗೆ ರಾಜಕೀಯ ಬಲವಿಲ್ಲ. ಕೆಲವು ರಾಜಕಾರಣಿಗಳು ಬೇಕಂತಲೇ ಒತ್ತಡ ಹಾಕಿ ದರ್ಶನ್ ರನ್ನು ಜೈಲಿಗೆ ಹಾಕಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿದೆ. ಸ್ನೇಹಿತರೆ, ಈ ವಿನಯ್ ಕುಲಕರ್ಣಿ ಪ್ರಕರಣಕ್ಕೂ ದರ್ಶನ್ ರವರ ಪ್ರಕರಣಕ್ಕೂ ತುಂಬಾ ವ್ಯತ್ಯಾಸವೇನೂ ಇಲ್ಲ. ಹೇಳಬೇಕಂದ್ರೆ ಇಬ್ಬರದ್ದು ಆಲ್ಮೋಸ್ಟ್ ಸೇಮ್ ಕೇಸ್. ನಿಜ ಜೀವನದಲ್ಲೂ ಕೂಡ ಇಬ್ಬರು ತುಂಬಾ ಒಳ್ಳೆಯ ಆತ್ಮೀಯ ಹಾಗೂ ಸ್ನೇಹಿತರು. ಈ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಪಕ್ಷದ ಶಾಸಕ. 2016ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಾಗ ಬಿಜೆಪಿಯ ಕಾರ್ಯಕರ್ತ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯನಾದ ಯೋಗೇಶ್ ಗೌಡರನ್ನು ಬರ್ಬರವಾಗಿ ಹತ್ಯೆ ಮಾಡಿಸಿದ್ರು. ಮೊದಲು ಇದು ಆಸ್ತಿ ವಿಚಾರಕ್ಕೆ ಯೋಗೇಶ್ ಗೌಡ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿಗಳನ್ನು ತೋರಿಸಿದ್ರು. ಇದಕ್ಕೆ ಪೊಲೀಸರು ಕೂಡ ಸಾಥ್ ನೀಡಿದ್ರು. ಯಾವಾಗ ಈ ಕೇಸನ್ನು ಸಿಬಿಐಗೆ ವರ್ಗಾಯಿಸಿದ್ರು ಆಗ ಎಲ್ಲ ಬಯಲಿಗೆ ಬಂತು. ಸಿಬಿಐನವರು ಪ್ರತಿಯೊಂದು ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಎಲ್ಲ ವಿವರವನ್ನು ತನಿಖೆ ಮಾಡಿ ವಿಶೇಷ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಿದ್ರು. ನ್ಯಾಯಾಲಯವು ಎಲ್ಲ ವಿವರಗಳನ್ನು ನೀಟಾಗಿ ಗಮನಿಸಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಬಿಡ್ತು. ಇದರಲ್ಲಿ ವಿನಯ್ ಕುಲಕರ್ಣಿ ಮಾತ್ರವಲ್ಲ, ಜೊತೆಗೆ 16 ಜನಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಮತ್ತು ಸಾಕ್ಷಿ ನಾಶ ಮಾಡಲು ಮುಂದಾಗಿದ್ದ ಪೊಲೀಸ್ ಆಫೀಸರ್ ಆದ ಚನ್ನಕೇಶವ ತಿಂಗರೀಕರ್ಗೂ 7 ವರ್ಷ ಶಿಕ್ಷೆ ವಿಧಿಸಲಾಗಿತ್ತು. ಮತ್ತು ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನ ಕೂಡ ರದ್ದು ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ನಲ್ಲಿ ಇವರಿಗೆ ಬೇಲ್ ಸಿಕ್ಕಿಬಿಡ್ತು. ಅಷ್ಟೇ ಅಲ್ಲದೆ ಇವರ ಶಾಸಕ ಸ್ಥಾನ ಕೂಡ ವಾಪಸ್ ಬಂದಿದೆ ಮತ್ತು ಇವರು ಧಾರವಾಡಕ್ಕೆ ಕಾಲಿಡಬಾರದು ಎಂಬ ಷರತ್ತನ್ನು ಕೂಡ ಹಿಂಪಡೆಯಲಾಗಿದೆ. ಅಸಲಿಗೆ ವಿನಯ್ ಕುಲಕರ್ಣಿಗೆ ಈ ರೀತಿ ಬೇಲ್ ಸಿಗಕ್ಕೆ ಕಾರಣ ಏನು? ಕೆಲವರು ಹೇಳುವ ಪ್ರಕಾರ ಜಡ್ಜನ್ನೇ ವಿನಯ್ ಕುಲಕರ್ಣಿ ಹಣ ಕೊಟ್ಟು ಡೀಲ್ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ.
ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಸೇರಲಿದ್ದಾರೆ. ಮಿನಿಸ್ಟರ್ ಕೂಡ ಆಗ್ತಾರೆ. ಅದಕ್ಕಾಗಿ ಅವರನ್ನ ರಿಲೀಸ್ ಮಾಡಲಾಗಿದೆ ಎಂಬ ಸುದ್ದಿಗಳು ಕೂಡ ಕೇಳಿ ಬಂದಿವೆ. ಇದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಂತೂ ಪ್ರತಿಯೊಬ್ಬರು ಮಾತನಾಡುತ್ತಿದ್ದಾರೆ. ಸ್ನೇಹಿತರೆ, ದರ್ಶನ್ಗೂ ಇದೇ ಹೈಕೋರ್ಟ್ ಬೇಲ್ ಕೊಟ್ಟಿದ್ದು, ಆದರೆ ಈಗ ಆ ಬೇಲ್ ಕ್ಯಾನ್ಸಲ್ ಆಗಿದೆ. ಇದಕ್ಕೆ ಕಾರಣ ಸುಪ್ರೀಂ ಕೋರ್ಟ್. ಹೌದು ಸ್ನೇಹಿತರೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ರವರು ಸೇರಿದಂತೆ 17 ಜನರು ಅರೆಸ್ಟ್ ಆಗಿದ್ರು. ಆದರೆ ಇವರು ಯಾರು ಅಪರಾಧಿಗಳಲ್ಲ, ಕೇವಲ ಆರೋಪಿಗಳು. ಹಾಗೂ ಕೋರ್ಟ್ನಲ್ಲಿ ಇನ್ನೂ ಕೂಡ ಟ್ರಯಲ್ ನಡೆಯುತ್ತಿದೆ. ಇಷ್ಟಾದರೂ ಬೇಲ್ ಮೇಲೆ ರಿಲೀಸ್ ಆಗಿದ್ದ ದರ್ಶನ್ ರನ್ನು ಕೂಡಲೇ ಅರೆಸ್ಟ್ ಮಾಡಿ ಎಂದು ಸುಪ್ರೀಂ ಕೋರ್ಟ್ ಹೇಳಲು ಕಾರಣವೇನು? ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ರವರು ಸಾಕ್ಷಿ ನಾಶ ಮಾಡಬಹುದು ಅನ್ನುವಂತಹ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅವರಿಗೆ ಬೇಲ್ ಕ್ಯಾನ್ಸಲ್ ಮಾಡಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸರ್ಕಾರ ಬೇಕಂತಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ದರ್ಶನ್ ರವರ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದಾರೆ. ದರ್ಶನ್ ರನ್ನು ಜೈಲಿನಲ್ಲಿ ಇರಿಸಲೇಬೇಕೆಂದು ಕೆಲವು ರಾಜಕಾರಣಿಗಳು ಕುತಂತ್ರವನ್ನ ನಡೆಸಿದ್ದಾರೆ. ಇದನ್ನು ಅನೇಕ ಸೀನಿಯರ್ ಪೊಲೀಸ್ ಆಫೀಸರ್ಗಳೇ ಮಾಧ್ಯಮಗಳಿಗೆ ತಿಳಿಸಿದ್ದರು. ಸ್ನೇಹಿತರೆ, ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಿದ್ದರೂ ಅವರು ಮಾಡಿದ ಮತ್ತೊಂದು ತಪ್ಪು ಏನಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ರಿವ್ಯೂ ಪೆಟಿಷನ್ ಅನ್ನ ಹಾಕಿದ್ದು. ಇದರಿಂದ ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಹೇಳೇ ಬಿಡ್ತು, ಇನ್ನು 1 ವರ್ಷಗಳ ಕಾಲ ದರ್ಶನ್ಗೆ ಬೇಲ್ ಕೊಡಬಾರದೆಂದು. ಅದಕ್ಕಾಗಿ ದರ್ಶನ್ ರವರ ಕೇಸ್ನಲ್ಲಿ ಕೆಲವು ಲಾಯರ್ಗಳು ಕೂಡ ಬದಲಾದರು. ಆದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಸುಮ್ಮನೆ ಕೂರುತ್ತಿಲ್ಲ. ಹೊಸ ಲಾಯರ್ ಅನ್ನು ಕೂಡ ನೇಮಿಸಿದ್ದಾರೆ ಮತ್ತು ತಮ್ಮ ಕೈಲಾಗುವ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಒಂದು ಸುದ್ದಿ ಕೂಡ ಹರಿದಾಡುತ್ತಿದೆ. ಅದೇನೆಂದರೆ ವಿಜಯಲಕ್ಷ್ಮಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರನ್ನು ಭೇಟಿಯಾಗಿದ್ದಾರೆ ಹಾಗೂ ಹೇಗಾದರೂ ಮಾಡಿ ದರ್ಶನ್ ರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿ ಎಂದು ಕೇಳಿಕೊಂಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ತಿಳಿದು ಬಂದಿವೆ. ಇದು ನಿಜವಾದರೆ 100% ದರ್ಶನ್ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಇದರ ಬಗ್ಗೆ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯರನ್ನು ಕೇಳಿದಾಗ ಅವರು ಹೇಳಿದ್ದೇನೆಂದರೆ, ನನಗೆ ಕಾನೂನಿನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ದರ್ಶನ್ ರವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಬಿಡುಗಡೆ ಆಗುವುದು ಕನ್ಫರ್ಮ್ ಎಂದು ಅವರ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಬಿಡುಗಡೆ ಆಗಿರುವ ಕಾರಣ ಯೋಗೇಶ್ ಗೌಡ ಸ್ನೇಹಿತರು ಹಾಗೂ ಬೆಂಬಲಿಗರು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲಿ ಏನಾದರೂ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿ ಅವರಿಗೂ ಕೂಡ ಬೇಲ್ ಕ್ಯಾನ್ಸಲ್ ಆದರೆ ದರ್ಶನ್ ಬಿಡುಗಡೆಗೂ ಹಿನ್ನಡೆ ಆಗಲಿದೆ. ಸ್ನೇಹಿತರೆ, ದರ್ಶನ್ ರವರು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮತ್ತು ಪ್ರತಿ ವರ್ಷ ಸಾವಿರಾರು ಜನಗಳಿಗೆ ತಮ್ಮ ಸಹಾಯ ಹಸ್ತವನ್ನ ನೀಡುತ್ತಲೇ ಬಂದಿದ್ದಾರೆ. ಎಷ್ಟೋ ಬಡ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋದಾಗಿರ್ಬೋದು, ಬಡವರಿಗೆ ಆಪರೇಷನ್ ಮಾಡಿಸುವುದು, ಈ ರೀತಿ ಬೇಕಾದಷ್ಟು ಸಹಾಯಗಳನ್ನ ದರ್ಶನ್ ರವರು ಮಾಡಿದ್ದಾರೆ. ಇದಕ್ಕೇನೆ ಪ್ರತಿ ವರ್ಷ ದರ್ಶನ್ ರವರು 4 ರಿಂದ 5 ಕೋಟಿ ರೂಪಾಯಿವರೆಗೂ ಕೂಡ ಖರ್ಚು ಮಾಡ್ತಿದ್ರು. ದರ್ಶನ್ ರವರಿಗೆ ಸಿನಿಮಾಗಿಂತ ಅವರ ವ್ಯಕ್ತಿತ್ವಕ್ಕೆ ಅತಿ ಹೆಚ್ಚು ಅಭಿಮಾನಿಗಳು ಇದ್ದರು. ಈಗ ಆ ಲಕ್ಷಾಂತರ ಅಭಿಮಾನಿಗಳು ಕೇಳಿಕೊಳ್ಳುತ್ತಿರುವುದು ಒಂದೇ, ಹೇಗಾದರೂ ಮಾಡಿ ನಟ ದರ್ಶನ್ ರನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಬೇಕು. ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ಲವೋ ಅದು ಕೋರ್ಟ್ ನಿರ್ಧರಿಸುತ್ತೆ. ಅಲ್ಲಿಯವರೆಗೂ ಕೂಡ ದರ್ಶನ್ ಹೊರಗಡೆ ಬರಬೇಕು. ಎಂತೆಂಥ ಕೇಸುಗಳಲ್ಲಿ ಯಾರ್ಯಾರಿಗೋ ಬೇಲ್ ಸಿಗುತ್ತೆ, ಆದರೆ ದರ್ಶನ್ಗೆ ಮಾತ್ರ ಯಾಕೆ ಸಿಗ್ತಾ ಇಲ್ಲ? ನಮ್ಮ ಡಿ ಬಾಸ್ ಮಾಡಿರುವ ತಪ್ಪೇನು ಎಂದು ಅವರ ಅಭಿಮಾನಿಗಳ ಪ್ರಶ್ನೆಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ದರ್ಶನ್ ರವರು ಬಿಡುಗಡೆ ಆಗ್ತಾರಾ ಇಲ್ವಾ ಅಂತ ತಿಳಿಯಲಿದೆ. ಅಲ್ಲಿಯವರೆಗೂ ಕೂಡ ಕಾದು ನೋಡಬೇಕು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.